ಓಂ ಶಾಂತಿ. ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ. ಒಬ್ಬ ವ್ಯಕ್ತಿ, ಅವನಿಗೆ 3 ಜನ ಸ್ನೇಹಿತರಿದ್ರು. ಅಂದಾಗ ಆ ಸ್ನೇಹಿತರು ಸದಾ ಅವನ ಜೊತೆಯಲ್ಲಿರ್ತಾ ಇದ್ರು, ಒಂದು ಕ್ಷಣನೂ ಸಹ ಬಿಟ್ಟಿರ್ತಾ ಇರಲಿಲ್ಲ. ಆಮೇಲೆ ಒಂದು ದಿನ ಯಾವಾಗ ಬೆಳಗ್ಗೆ ಎದ್ದು ಅವನೇನು ಮಾಡ್ತಾನೆ, ಅವನು ಕೇಳ್ತಾನೆ, ನೋಡು ನನಗೆ ಈ ಥರ ಕೋರ್ಟಿಗೆ ಹೋಗಬೇಕು, ನೀವು ನನ್ನ ಜೊತೆ ಬರ್ತೀಯಾ ಅಂತ ಹೇಳಿಬಿಟ್ಟು ಮೊದಲನೆಯ ಸ್ನೇಹಿತನ ಹತ್ರ ಹೋಗ್ತಾನೆ. ನಾನು ಅಲ್ಲಿ ಕೋರ್ಟಿಗೆ ಹೋಗಬೇಕು, ಅಲ್ಲಿ ನ್ಯಾಯ ತೀರ್ಮಾನ, ಅಲ್ಲಿ ನೀನು ಸಾಕ್ಷಿ ಹೇಳಬೇಕು, ಬರ್ತೀಯಾ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಯ್ಯೋ ನೀನಾ, ನನಗಂತೂ ಪುರ್ಸತ್ತೇ ಇಲ್ಲಪ್ಪ ಅಂತ ಹೇಳ್ತಾನೆ. ಆಗ ನನ್ನನ್ನು ಕ್ಷಮಿಸ್ಬಿಡು, ನಂಗೆ ಪುರ್ಸತ್ತಿಲ್ಲ ಅಂತ. ಆಮೇಲೆ ಇನ್ನೊಬ್ಬನ ಹತ್ರ ಹೋಗ್ತಾನೆ. ಅದೇ ಯೋಚನೆ ಮಾಡ್ಕೊಳ್ತಾ ಹೋಗ್ತಾನೆ, ಇವನೇ ಹಿಂಗೆ ಹೇಳಿದಾಗ ಇನ್ನೊಬ್ಬ ಏನು ಹೇಳ್ತಾನಪ್ಪ ಅಂತ ಹೋಗ್ತಾನೆ. ಹೋದಾಗಿ ಹೇಳ್ತಾನೆ, ನೋಡು ನಾನು ಈ ಥರ ಕೋರ್ಟಿಗೆ ಹೋಗ್ತಾ ಇದ್ದೀನಿ, ನನಗೆ ಏನು ಸಾಕ್ಷಿ ಬೇಕು, ಬರ್ತೀಯ ನನ್ನ ಜೊತೆ ಅಂತ. ಅಪ್ಪ ನಾನಾ ಕೋರ್ಟ್ ಬಾಗ್ಲವರೆಗೂ ಬರ್ತೀನಿ, ಆಮೇಲೆ ನಿನ್ನಿಷ್ಟ, ನಾನು ಅದರೊಳಗಡೆ ಬರೋಕ್ಕಾಗಲ್ಲ ಅಂತ. ಆಗ ಅವನು ಹೇಳ್ತಾನೆ, ಕೋರ್ಟ್ ಬಾಗ್ಲವರೆಗೂ ನಾನು ಒಬ್ಬನೇ ಸಾಕಪ್ಪ, ಒಳಗಡೆ ಬೇಕಾಗಿರೋದು ನನಗೆ ಅಂತ. ಹಾಗೆ 3ನೇ ಸ್ನೇಹಿತನ ಹತ್ರ ಹೋಗ್ತಾನೆ. 3ನೇ ಸ್ನೇಹಿತ ಏನು ಮಾಡ್ತಾನೆ, ತಕ್ಷಣ ಅವನ ಕೈ ಹಿಡ್ಕೊಂಡು ನಡಿ ನಾನು ಬರ್ತೀನಿ ಅಂತ ಹೇಳಿ ಬರ್ತಾನೆ. ಅಂದಾಗಿ 3 ಸ್ನೇಹಿತರ, ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ 3 ಜನ ಸ್ನೇಹಿತರಿರ್ತಾರೆ. ಮೊದಲನೆಯ ಸ್ನೇಹಿತ ಈ ಶರೀರ ನೋಡಿ ಆತ್ಮವನ್ನು ಬಿಟ್ಟು ಎಲ್ಲೂ ಕದಲದೇ ಇಲ್ಲ. ಅದಾದ ನಂತರ ಎಲ್ಲಿವರೆಗೂ ನೋಡಿ ಆತ್ಮ ಶರೀರದಿಂದ ದೂರ ಆಗಲ್ವೋ ಅಲ್ಲಿವರೆಗೂ ಎಲ್ಲ ಜೊತೆ, ಅಂದರೆ ಆತ್ಮ ಶರೀರವನ್ನು ಬಿಟ್ಟು ಒಂದು ಕ್ಷಣ, ಒಂದು ನಿಮಿಷನೂ ಸಹ ಇರಲ್ಲ. ಇನ್ನೊಂದು ಮಿತ್ರ ಏನಪ್ಪ ಅಂದರೆ, 2ನೇ ಮಿತ್ರ ಸಂಬಂಧಿಗಳು, ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪ, ಅತ್ತೆ ಮಾವ, ಯಾರೇ ಆಗಿರ್ಬೋದು, ಅವರೆಲ್ಲರೂ ನಾವಿರುವಾಗ ಜೊತೆತನ, ನಾನಿರ್ತೀನಿ ಅಂತಾರೆ, ಬೆಳಗ್ಗೆ ಸಂಜೆ ಯಾವಾಗಲಾಗಿರ್ಬೋದು. ಆದರೆ ಯಾವಾಗ ಸಾಯುವಂಥ ಸಮಯದಲ್ಲಿ ಯಾರೂ ಸಹ ಬರಲ್ಲ. ಅಂದರೆ ಎಲ್ಲಿವರೆಗೂ ಬರ್ತಾರಪ್ಪ ಅಂದರೆ ಸ್ಮಶಾನದವರೆಗೂ ಬರ್ತಾರೆ ಅಷ್ಟೇ. ಸ್ಮಶಾನದ ನಂತರ ಯಾರೂ ನಮ್ಮ ಜೊತೆ ಬರಲ್ಲ. ಸ್ಮಶಾನದ ನಂತರ ಜೊತೆ ಬರೋದು ಕೇವಲ ನಾವು ಮಾಡಿದಂತಹ ಕರ್ಮ. ಯಾವಾಗ ನೋಡಲಾಗುತ್ತೆ, ಯಾವಾಗ ಆತ್ಮ ಶರೀರವನ್ನು ಬಿಡುತ್ತೋ ಆಗ ಧರ್ಮರಾಜ್ಪುರಿ ಅರ್ಥಾತ್ ಕರ್ಮದ ಕಟ್ಕಟೆಯನ್ನು ಹತ್ತುವಂಥದ್ದು ಕೇವಲ ನಾನು ಮಾಡಿರುವಂತಹ ಕರ್ಮ, ಅರ್ಥಾತ್ ಆ ಒಂದು ಕೋರ್ಟನ್ನು ಹತ್ತುವಂಥದ್ದು ಆತ್ಮ ಅಷ್ಟೇ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಮೊದಲನೆಯ ಒಂದು ಸಾಕ್ಷಿಯನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಅದಕ್ಕೆಲ್ಲದಕ್ಕೂ ನಮಗೆ ಏನು ಕೊಡಿಸ್ಬೇಕಾಗಿರುತ್ತೋ ಅದು ಕಟ್ಕಟೆಯಲ್ಲಿ ನಿಲ್ಲಿಸುವಂಥದ್ದು ಕೇವಲ ಒಂದು ಕರ್ಮ ಆಗಿದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಈ ಜಗತ್ತಿನಲ್ಲಿ ಶ್ರೇಷ್ಠ ಕರ್ಮವನ್ನು ಮಾಡಿ. ಅಂದರೆ ಈ ಒಂದು ರಂಗಮಂಚದ ಮೇಲೆ, ಈ ಒಂದು ಸೃಷ್ಟಿ ರೂಪಿ ರಂಗಮಂಚದ ಮೇಲೆ ನೀವು ಒಳ್ಳೆಯ ಕರ್ಮದ ಬೀಜವನ್ನು ಬಿತ್ತನೆ ಮಾಡಿ ಅಂತ ಹೇಳ್ತಾರೆ. ಅದಾಗಿ ಯಾವಾಗ ನಾವು ಶ್ರೇಷ್ಠ ಕರ್ಮಗಳ ಬೀಜವನ್ನು ಬಿತ್ತನೆ ಮಾಡ್ತೀವೋ ಆಗ ಅದೇ ತರಹ ಫಲ ಸಿಗುತ್ತೆ. ಆದರೆ ನಾವೇನು ಮಾಡ್ತೀವಿ, ನಾವು ಬರೀ ಈ ಕೊಳೆ ಇದರಲ್ಲೇ ಬೆಂದೋಗ್ತಾ ಇದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲವನ್ನ ಬಿಟ್ಟು ಕೇವಲ ಒಂದು ಕರ್ಮದ ಕಡೆ, ಪರಮಾತ್ಮನ ಕಡೆ ಅಷ್ಟೇ ಗಮನ ಕೊಡಿ. ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.